ಪುಟಾಣಿಗೆ ಧನ್ಯವಾದಗಳು. ಈಗ ಎಲ್ಲರೂ ಕಾಯುತ್ತಿರುವ ಸಮಯ ಬಂದೊದಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿನಲ್ಲಿ ಒಬ್ಬರಾದ ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ನಟಿಸದಿರುವ ಪಾತ್ರಗಳಿಲ್ಲ. ಹಾಗೆಯೇ ಇವರೊಂದಿಗೆ ನಟಿಸದಿರುವ ಕನ್ನಡದ ನಟರಿಲ್ಲ. ಕನ್ನಡದ ಮೇರು ನಟರೊಂದಿಗೆ ನಟಿಸಿರುವ ಇವರು ಸುಮಾರು 1073 ಚಲನಚಿತ್ರಗಳಲ್ಲಿ ಅಭಿನಯಿಸಿ ಹಾಸ್ಯ ನಟರಾಗಿ, ಪೋಷಕ ನಟರಾಗಿ, ಖಳನಾಯಕರಾಗಿ ಅಭಿನಯಿಸಿ ಪ್ರತಿಯೊಂದು ಪಾತ್ರಗಳಿಗೆ ಜೀವ ತುಂಬಿ ನಮ್ಮೆಲ್ಲರನ್ನು ಅಂದಿನಿಂದ ಇಂದಿನವರೆಗೂ ಮನರಂಜಿಸುತ್ತಾ ಬರುತ್ತಿರುವ, ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಚಲನಚಿತ್ರದ ಹಿರಿಯ ಹಾಗೂ ಬಹುಮುಖ ಪ್ರತಿಭೆಯ ನಟರಾದ ಶ್ರೀ ದೊಡ್ಡಣ್ಣ ಸರ್ ಅವರು ಉದ್ಘಾಟನಾ ನುಡಿಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕನ್ನಡದಲ್ಲಿ ಗುರು ರಾಮಸ್ವಾಮಿಯಂಗಾರ್ ಅಂತ ಬಹಳ ಒಳ್ಳೆ ಬರಹಗಾರರು. ಅವರೊಂದ್ ಕಡೆ ಬರೀತಾರೆ, ಕನ್ನಡ ತುಂಬಾ ಒಳ್ಳೇದು, ಆದರೆ ಒಂದೊಂದು ಸೊನ್ನೆ ಬಿಟ್ಬಿಟ್ರೆ ಬಹಳ ತಪ್ಪಾಗಿ ಹೋಗುತ್ತೆ. ಸೊನ್ನೆ ಏನು ಅಂದ್ರೆ ರಂಗಪ್ಪನ ಮಗ ಗುಂಡಪ್ಪನ ರುಜು ಅಂತಾನೆ ಹೇಳ್ಬೇಕು, ಅವಾಗಲೇ ವಾಕ್ಯ ಪೂರ್ತಿ ಆಗೋದು. ರಂಗಪ್ಪನ ಮಂಗ ಗುಡಪ್ಪನ ರುಜು ಅಂದ್ರೆ ದೇವರೇ ಆಗಲ್ಲ. ಯಾಕಂದ್ರೆ ಆ ಸೊನ್ನೆ ತೆಗೆದಿಲ್ಲ ಹಾಕೋದು, ಈ ಸೊನ್ನೆ ತೆಗೆದಿಲ್ಲ ಹಾಕೋದು, ಆತರ ಮಾಡಬಾರ್ದು. ಯಾಕೆಂದ್ರೆ ಕನ್ನಡ ಅಂತಂದ್ರೆ ಸುಸಂಸ್ಕೃತವಾದ ಭಾಷೆ, ಪಂಡಿತೋತ್ತಮರಾಡುವ ಭಾಷೆ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು. ಯಾಕೆಂದ್ರೆ ಬರದದ್ದನ್ನು ಯಥಾವತ್ ಓದಲು ಆಗುವಂತಹ, ಮಾತನಾಡಿದ್ದನ್ನು ಯಥಾವತ್ ಬರೆಯಲು ಲಿಪಿ ಉಳ್ಳಂತಹ ಸಂಧಿ, ಸಮಾಸ, ವ್ಯಾಕರಣಬದ್ಧವಾದ ಭಾಷೆ ಯಾವುದಾದ್ರೂ ಇದೆ ಅಂದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ ಅದನ್ನೆಲ್ಲ ಉಪಯೋಗಿಸಿ ಮಾತನಾಡುವಂತಕ್ಕಂಥ ಶ್ರೀಮಂತ ಭಾಷೆ ಯಾವುದಾದ್ರೂ ಇದೆ ಅಂದ್ರೆ ಅದು ಕನ್ನಡ. ಒಂದೇ ಒಂದು ಶಬ್ದಕ್ಕೆ 20 ರಿಂದ 25 ಪಾರಿಭಾಷಿಕ ಶಬ್ದ ಯಾವುದ್ರಲ್ಲಾದ್ರೂ ಸಿಗುತ್ತೆ ಅಂದ್ರೆ ಅದು ಕನ್ನಡದಲ್ಲಿ ಅನ್ನೋದನ್ನ ಮರಿಬೇಡಿ. ಕಿಟ್ಟಲ್ ಕೋಶ, ಕಿಟ್ಟಲ್ ಯಾರು ಅಂತ ಗೊತ್ತಲ್ಲ ನಿಮ್ಗೆ, ನಾನೇನು ಮತ್ತೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಒಬ್ಬ ಕ್ರಿಶ್ಚಿಯನ್ ಪಾದ್ರಿ. ಕನ್ನಡ ಎಂತಹ ದೊಡ್ಡ ಭಾಷೆನೆಯ, ಸಮುದ್ರದಷ್ಟು ವಿಶಾಲ ಇದೆ, ಸಮುದ್ರದಷ್ಟು ಆಳ ಇದೆ. ಇಂಥದೊಂದು ಭಾಷೆಗೆ ಒಂದೊಳ್ಳೆ ಡಿಕ್ಷನರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಪುಣ್ಯಾತ್ಮ ಬಂದು ಕನ್ನಡವನ್ನ ಕಲಿತು ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಪಾರಿಭಾಷಿಕ ಶಬ್ದಗಳು ಎಷ್ಟು ಬರ್ತವೆ ಅನ್ನೋದನ್ನ ಬರೆದು ತೋರಿಸಿದ್ದಾನೆ. ಅದಕ್ಕೆ ಏನ್ ಹೆಸರು ಕೊಡ್ಬೇಕು ಅಂತ ಗೊತ್ತಿಲ್ಲದೆ ನಮ್ಮವರು ಕಿಟ್ಟಲ್ ಕೋಶ ಅಂತಾನೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಕನ್ನಡಕ್ಕೆ ಅಷ್ಟು ಯೋಗ್ಯತೆ ಇದೆ. ಕನ್ನಡದ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ ಕವಿರಾಜ ಮಾರ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ಕುರಿತೋದದೆಯುಂ. ಓದು ಬರಹ ಬಾರದಲೇ ಇದ್ರು ಸಹಿತ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಪದವ ನರಿದು ನುಡಿಯಲು ನುಡಿದುದ ನರಿದು ಧಾರಿಯಲಂ ಆತ್ಮರ ನಾಡವರ್ಗಳ್ ಚದುರರ್ ಬಾ ನಿಜದಿಂ ಚದುರರ್ ಅಂತ ನಾನು ಹೇಳಿದ್ದಲ್ಲ. ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ. ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತಂದ್ರೆ ತಲಕಾವೇರಿಯಿಂದ, ಕೊಡಗು ತಲಕಾವೇರಿಯಿಂದ ಹಿಡಿದು ದೂರದ ಮಹಾರಾಷ್ಟ್ರ ನಾಸಿಕ್ ವರ್ಗು ಇತ್ತು. ನಾಸಿಕ್ ಹತ್ರ ಅಲ್ಲಿವರೆಗೂ ಇತ್ತು. ಏಕೆ ಅಂತಂದ್ರೆ ಅದಕ್ಕೇನಂತಾರೆ ಅಂತಂದ್ರೆ ಗೌತಮಿ ತಟಾಕ ಅಂತಾರೆ. ಗೋದಾವರಿ ಉಗಮವಾಗುವಂತ ಜಾಗ ನೋಡಿ. ಇಲ್ಲಿ ಕಾವೇರಿ ತಾಯಿ ಉಗಮ ಆದ್ರೆ ಅಲ್ಲಿ ಗೋದಾವರಿ ತಾಯಿ ಉಗಮ ಆಗ್ತಾಳೆ. ಅಲ್ಲಿಂದ ಅಲ್ಲಿವರೆಗೂ ಇತ್ತು ಮಹಾ ಸಾಮ್ರಾಜ್ಯ. ಹಂಗಾಗಿ ಎಲ್ಲರೂ ಸಹಿತ ಕನ್ನಡವನ್ನ ನೀವು ಪ್ರೀತಿಸಬೇಕು. ಎಷ್ಟು ಪ್ರೀತಿಸಬೇಕು ಅಂದ್ರೆ, ನಾವು ನಮ್ಮ ತಾಯಿನ ನೀನ್ ಎಷ್ಟು ಪ್ರೀತಿಸಿ ಅಂತ ಕೇಳಿದ್ರೆ ಇಷ್ಟು ಅಂತ ಹೇಳಕ್ ಆಗಲ್ಲ. ಯಾಕೆಂತಂದ್ರೆ ನಮ್ ತಿಮ್ಮಪ್ಪ ಅವ್ರು ಹೇಳ್ದಂಗೆ ಅವ್ರಿಗೆ ಅರ್ಜೆಂಟ್ ಹೋಗ್ಬೇಕಾಗಿರೋದ್ರಿಂದ ಅಂತ ಹೇಳ್ದಂಗಾಗುತ್ತೆ. ಯಾಕೆಂದ್ರೆ ಯಾವ ಮಗ ತಾಯಿನ ಪ್ರೀತಿಸಲ್ಲ. ಹಂಗಾಗಿ ನಾವು ಅದನ್ನ ಅಷ್ಟು ಪ್ರೀತಿಸ್ಬೇಕು. ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಳ್ಳಿ, ತಾಯಿ ಭಾಷೆ ನೀವೇನಾದ್ರೂ ಮರೆತರೆ
ತಾಯಿಯನ್ನೇ ಮರ್ತಂಗೆ, ತಾಯಿಯನ್ನ ಮರೆತರೆ ತಾಯ್ನಾಡನ್ನೇ ಮರ್ತಂಗೆ. ಅದಾಗಬಾರದು. ಈ ಕರ್ನಾಟಕಕ್ಕೆ ತನ್ನದೇ ಆದಂತಹ ದೊಡ್ಡ ಕೊಡುಗೆ ಇದೆ. ನಾನು ಹೆಂಗ್ ಹೇಳೋದು, ಓದ್ತೀವಲ್ಲ ಕೂತ್ಕೊಂಡು, ಹಂಗಾಗಿ ನಿಮ್ಮಂತ ಮುಂದೆ ಹೇಳ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀವಿ. ಕರುನಾಡು, ಕರ್ನಾಟಕ ಅಂತ ಹೆಸರು ಬರೋದಕ್ಕಿಂತ ಮೊದಲು ಈ ನಾಡಿಗೆ ಏನಂತ ಹೆಸರಿತ್ತು ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಈ ಎದ್ದೋದ್ರಲ್ಲ, ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನ. ಯಾಕೆ ಅಂತಂದ್ರೆ ಅದಕ್ಕೆ ಮುಂಚೆ ಕರ್ನಾಟಕ ಅಂತ ಹೆಸರಿರ್ಲಿಲ್ಲ, ಕರುನಾಡು ಅಂತಾನೂ ಹೆಸರಿರ್ಲಿಲ್ಲ. ಅದಕ್ಕೆ ಮುಂಚೆ ಈ ಕನ್ನಡ ಪ್ರದೇಶಕ್ಕೆ, ಕನ್ನಡ ಮಾತನಾಡುವ ಪ್ರದೇಶಕ್ಕೆ ಏನ್ ಹೆಸರಿತ್ತು ಅಂತಂದ್ರೆ 7,000 ವರ್ಷಗಳ ಹಿಂದೆ, 8,000 ವರ್ಷಗಳ ಹಿಂದೆ ಕಿಷ್ಕಿಂದೆ ಅಂತ ಇತ್ತು. ಯಾರಾದ್ರೂ ಕೇಳಿದ್ರೆ ಎದೆ ತಟ್ಕೊಂಡು ಹೇಳಿ. ಯಾಕೆಂದ್ರೆ ವಿತ್ ಮ್ಯಾಪ್ ಸಮೇತ ನಿಮಗೆ ಕಳಿಸ್ಕೊಡೋದ್ರೆ ಕಳಿಸ್ಕೊಡ್ತೀನಿ. ಯಾಕೆಂದ್ರೆ ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗತ್ತೆ ಹೊರತು ನಿಮ್ಮ ಮೊಬೈಲಿಂದ ದೇವರಣೆ ಆಗಲ್ಲ ಆಗಲ್ಲ ಆಗಲ್ಲ. ಅದರಲ್ಲಿ ಇರೋದೆಲ್ಲ 100ಕ್ಕೆ 40% ನಿಜ, ಮಿಕ್ಕಿದ 60% ಸುಳ್ಳು ಸುಳ್ಳು ಅಂತ ನಾನು ಹೇಳ್ತೀನಿ. ಬೇಕಾದ್ರೆ ಯಾರಾದ್ರೂ ನಮ್ಮ ಮೇಲೆ ಕೇಸ್ ಹಾಕೋದಿದ್ರೆ ಹಾಕೊಳ್ಳಿ. ಹಂಗಾಗಿ ಓದಿಸ್ಬೇಕು. ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ನೀವು ಸತ್ತವರು ಮೊಬೈಲ್ ಕೊಡಬೇಡಿ, ನೀವು ಕೊಡಬೇಡಿ. ಹಂಗಾಗಿ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ಯಾಕೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅನ್ನೋದಕ್ಕೆ ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ, ಅವನು ಕಲಿಯೋಕೆ ಕೋಟಿ ಭಾಷೆ. ಇನ್ನೊಂದ್ಸತಿ ಜೋರಾಗಿ ಹೇಳ್ರವ, ಕಲಿಯೋಕೆ ಕೋಟಿ ಭಾಷೆ. ಬರೀ ಭಾಷೆ ಒಂದೇ ಅಲ್ಲ, ಕಸ್ತೂರಿ ಕನ್ನಡಕ್ಕಿಂತ ಮಿಗಿಲಾದ ಇನ್ನೊಂದು ಇಲ್ಲ. ಯಾಕೆಂತಂದ್ರೆ ಅವರೇ ನೀವು ಬದುಕೋದಕ್ಕೋಸ್ಕರ ಯಾವ್ದನ್ನಾದ್ರೂ ಕಲಿಸಿ, ಸಂಸ್ಕಾರ ಕೊಡೋದನ್ನ ಮಾತ್ರ ಮರಿಬೇಡಿ. ಯಾಕೆಂತಂದ್ರೆ ನಮ್ಮ ಅಮ್ಮನ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ಒಬ್ಳು ಪೋಲಿಯೋ ಹೆಣ್ಮಗಳು ನಮ್ಮಮ್ಮ. ಆದ್ರೆ ಜೀವನಕ್ಕೆ ರೀತಿ ನೀತಿ ಕಲಿಸೋದ್ರಲ್ಲಿ ಯಾವುದಕ್ಕೂ ಹಿಂದೆ ಬೀಳಲಿಲ್ಲ. ಪ್ರೀತಿ ಎಷ್ಟು ಎಕ್ಸ್ಟ್ರೀಮ್ ಇತ್ತು, ಶಿಕ್ಷೆನೂ ಅಷ್ಟೇ ಎಕ್ಸ್ಟ್ರೀಮ್ ಇತ್ತು. ಯಾಕೆ ಅಂತಂದ್ರೆ ನಮ್ಮನ್ನು ಓಡಾಡಿಸ್ಕೊಬಿಟ್ಟು ಬಂದು ಹಿಡಿಯುವಂತ ಶಕ್ತಿ ಇರ್ತಿರ್ಲಿಲ್ಲ ನಮ್ಮಮ್ಮನಿಗೆ. ಕುಂಟ್ಕೊಂಡು ಓಡೋರ್ಬೇಕಾಗಿತ್ತು. ಅಪ್ಪಿ ತಪ್ಪಿ ನಾವು ತಪ್ಪು ಮಾಡಿ ಕೈಗೆ ಸಿಗಾಕೊಂಡಾಗ ಹುಡ್ಕೋದ್ರೆ ಏನು ಸಿಗ್ತಾಗಿಲ್ಲ ಹೊಡೆಯಕ್ಕೆ. ಯಾಕೆ ಅಂತಂದ್ರೆ ಪರ್ಕೆ ಸಿಕ್ಬಿಡೋದು. ಪರ್ಕೆನ ಉಲ್ಟಾ ಹಿಡ್ಕೊಂಡು ನನ್ಗೆ ಹಾಕೊಂಡು ಹೊಡೆಯೋರು ಅಂದ್ರೆ ಈ ಗಣರಾಜ್ಯೋತ್ಸವದಲ್ಲಿ ಬ್ಯಾಂಡ್ ಶರ್ಟ್ ಹೊಡಿತಾರಲ್ಲ ಹಂಗೆ ಹೊಡೆಯೋರು. ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ನನಗೆ. ನಾನು ಯಾವುದೇ ದೆವ್ವ ಇರೋ ಮನೆಗೆ ಹೋದ್ರು ಸಹಿತ ಆ ದೆವ್ಗಳೇ ಎದುರ್ಕೊಂಡು ಹೊಡೋಗ್ಬಿಟ್ಟಾಗ. ಯಾಕೆಂದ್ರೆ ಅಷ್ಟು ಪರಿಕೆ ಇಟ್ಟಿದ್ದೀನಿ. ಅಷ್ಟು ಪರಿಕೆ ಇಟ್ಟು ತಿಂದಿರೋದ್ರಿಂದಲೇ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡುವಂತ ಶಕ್ತಿನ ಕೊಟ್ಟಿದ್ದೀನಿ. ಇದು ನಾವು ಮಾಡಿರೋ ಪುಣ್ಯ ಏನಿಲ್ಲ, ನಮ್ಮ ತಾಯಿ ತಂದೆ ಕೊಟ್ಟಿರೋ ಸಂಸ್ಕಾರ, ಅವ್ರು ಮಾಡಿರೋ ಪುಣ್ಯದಿಂದ ನಾವು ದೇವರನ್ನೇ ಚೆನ್ನಾಗಿದ್ದೀವಿ. ಒಬ್ಬ ಬಸವಣ್ಣನ ನಾವು ಅರ್ಥಕೊಳ್ಳುವಂತ ಯೋಗ್ಯತೆ ಇಲ್ಲ ನಮಗೆ. ಯಾಕೆ ಅಂತಂದ್ರೆ ದೊಡ್ಡದಾಗಿ ಭಾಷಣ ಮಾಡ್ತೀವಿ, ಅವ್ರ ಸ್ಲೋಗನ್ ಹೇಳ್ತೀವಿ, ಅವ್ರ ವಚನಗಳನ್ನ ಹೇಳ್ತೀವಿ. ಯಾರಾದ್ರೂ ಒಬ್ರು ಒಂದು ವಚನ ಸಾಕು, ಒಂದೇ ಒಂದು ವಚನ ಸಾಕು ಬಸವಣ್ಣವ್ರು. ಒಂದು ವಚನ ಹೇಳ್ತೀನಿ. ಯಾಕೆಂದ್ರೆ SP ಬಾಲಸುಬ್ರಹ್ಮಣ್ಯ ಅವರು ತುಂಬಾ ಆತ್ಮೀಯರು. ಯಾಕೆಂತಂದ್ರೆ ನಾನು ಇಂಥ ಜಾತಿ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಇಷ್ಟ ಇರಲಿಲ್ಲ. ಆದ್ರೆ ಪಂಡಿತಾರಾಧ್ಯರು ಗೊತ್ತಾಯ್ತರ, ಜಂಗಮರು ಆದ್ರೂ ಸಹಿತ ನಮ್ಗೂ ಅವ್ರಿಗೂ ಮಾತು ಬಿಡೋದು. ಒಬ್ಬರು ಅವ್ರಿಗೆ ನಮ್ಮ ನಾಗಾಭರಣ ಅಂತ ಅವ್ರ ಸ್ನೇಹಿತರ ಮನೆಗೆ ಊಟಕ್ಕೆ ಸೇರ್ತಾ ಇದ್ವಿ. ಸೇರಿದಾಗ ದೊಡ್ಡಣ್ಣ ಬಂದ್ರೆ ಜಗಳ ಮಾಡ್ತಾರಪ್ಪ, ನನಗೆ ಬೇಗ ಊಟಕ್ಕೆ ಇಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಇಲ್ಲ ಬರೋಣ, ನೀನ್ ಬರ್ತೀಯ ಅಂತ ಗೊತ್ತಾಗಿ ನಾನು 6 ಗಂಟೆಗೆ ಬಂದು ಕಾಯ್ತಾ ಇದ್ದೀನಿ ಅಂತ ಹೇಳಿ ಕೂರ್ಸ್ಕೊಂಡ್ಬಿಟ್ಟು, ಏನ್ ಗೊತ್ತು ಬಸವಣ್ಣವ್ರ ಬಗ್ಗೆ, ನಿಮ್ಗೇನ್ ಗೊತ್ತು ಆತರ ಶುರು ಆಗೋದು. ಬಸವಣ್ಣವ್ರ ಒಂದು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಕೇಳಿದ್ರಲ್ವೇನಮ್ಮ? ಹೂನಮ್ಮ, ಕೇಳಬೇಕು ತಾಯಿ ಅವರೆಲ್ಲ. ಯಾಕೆಂದ್ರೆ ಈಶ್ವರನ್ನ ಬಸವಣ್ಣವ್ರು ಯಾವ ರೀತಿ ವರ್ಣಿಸ್ತಾರೆ ಅನ್ನೋದಕ್ಕೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವಿ, ಇಂದು ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗಿರಯ್ಯ. ಅಂತ ಮಹಾನುಭಾವ ನೀನು ನನ್ನ ಅಂಗೈ ಮೇಲೆ ಬಂದು
ನನ್ನಿಂದ ಪೂಜೆ ತಗಂತೀಯ ಅಂದ್ರೆ ನನಗಿಂತಲೂ ಪುಣ್ಯವಂತ ಇನ್ನೇನು ಅಂತ ನಾನು ಹೇಳಿದ್ರೆ ಅವರೊಂದು ಅರ್ಥ ಹೇಳೋದು. ಹಿಂಗೆ ಚಿಂತನ ಮಂಥನ ಕಾರ್ಯಕ್ರಮ ನಡೀತಾ ಇತ್ತು. ಯಾಕೆ ಅಂತಂದ್ರೆ ಇನ್ನೊಂದು ಹೇಳ್ತೀನಿ, ಇನ್ನೊಂದು ವಚನ ಅಂತಂದ್ರೆ ನೀರನ್ನು ಕಂಡಲ್ಲಿ ಮುಳುಗುವರೆಯ ಕೇಳಿದಿರಲ್ಲ ಎಲ್ಲರೂ.